ಇನ್ನು ಈ ನಿಗಮದ ಅಧ್ಯಕ್ಷರನ್ನ ಯಾಕೆ ಯಾವ ಕಾರಣಕ್ಕೋಸ್ಕರ ಈ ಸರ್ಕಾರ ರಕ್ಷಣೆ ಮಾಡ್ತಾ ಇದ್ರೆ ನನಗೆ ಅರ್ಥನೇ ಆಗ್ತಿಲ್ಲ. ಅದೇನು ಅಡ್ಜಸ್ಟ್ಮೆಂಟ್ ಇದೆ ಅಂತ ನಂಗೆ ಇಲ್ಲಿವರೆಗೂ ಕೂಡ ಪ್ರಶ್ನೆ ಕಾಡ್ತಾ ಇದೆ. ಸೊ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾದಂಥ ದದ್ದಲ್ಗೂ ಕೂಡ ಇಡೀ 24 ಗಂಟೆಯಿಂದಲೂ ಕೂಡ ವಿಚಾರಣೆಯನ್ನು ಮಾಡಿದೆ. ಅಗತ್ಯ ಬಿದ್ದಲ್ಲಿ ಇವತ್ತು ಕೂಡ ವಿಚಾರಣೆ ಮಾಡ್ತಾರೆ. ವಶಕ್ಕೆ ಪಡೆಯುವಂಥ ಸಾಧ್ಯತೆಯೂ ಕೂಡ ಇದೆ. ಬೆಂಗಳೂರಿನ ಯಲಹಂಕದ ದದ್ದಲ್ ನಿವಾಸದಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಕೆಲ ಮಹತ್ವದ ದಾಖಲೆಗಳನ್ನು ಪರಿಶೀಲನೆಯನ್ನು ಇಡಿ ಮಾಡ್ತಾ ಇದೆ. ವಾಲ್ಮೀಕಿ ನಿಗಮಕ್ಕೆ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇರೋದು. ಸೊ ನಿಗಮದ ಅಧ್ಯಕ್ಷರಾದ ಬಳಿಕ ಯಾವೆಲ್ಲ ಕಡತಗಳಿಗೆ ಸಹಿ ಹಾಕಿದ್ದೀರಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಇಲ್ಲಿ ಸಹಿ ಹಾಕದೇನೆ ಆಗಿರುವಂಥ ವ್ಯವಹಾರ ಬೇರೆ ರೀತಿಯಲ್ಲಿದೆ. ಪಾಪ ಸಾವನ್ನಪ್ಪಿದಂಥ ಚಂದ್ರಶೇಖರು ಹೋಗಿ ಕಾಯ್ತಿದ್ರಂತೆ ಇವರಿಗೋಸ್ಕರ. ಇವ್ರ ಒಳಗಡೆ ಕೂತ್ಕೊಂಡಾಗಿ ಇವ್ರ ಗಮನಕ್ಕಿದೆ, ಅದು ಇವ್ರ ಗಮನಕ್ಕಿದೆ. ಹೋಗಿ ಕಾಯ್ತಾ ಇದ್ದಿದ್ದು. ಕಾದು 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 ಬಂದರೂ ಕೂಡ ಮೀಟು ಆಗ್ತಿರ್ಲಿಲ್ವಂತೆ. ಅಷ್ಟೊಂದು ಭ್ರಷ್ಟಾಚಾರ ಆಗಿದೆ, ಹಿಂಗಾಗಿದೆ, ಅದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಹೋಗಿ ಕೂತ್ಕೊಂಡ್ರೆ ಅವ್ರನ್ನ ಮೀಟು ಆಗ್ತಿರ್ಲಿಲ್ಲ ಅಂತೆ. ಉದ್ದೇಶ ಏನು? ಉದ್ದೇಶ ಏನು? ಯಾಕೆ ಅವ್ರನ್ನ ಅವಾಯ್ಡ್ ಮಾಡಬೇಕಾಗಿತ್ತು? ಸೊ ನಿಗಮದ ಅಧ್ಯಕ್ಷರಾದ ಬಳಿಕ ಯಾವೆಲ್ಲ ಕಡತಗಳಿಗೆ ಸಹಿಯನ್ನ ಹಾಕಿದ್ದೀರಿ? ಈ ಹಗರಣದಲ್ಲಿ ನಿಮ್ಮ ಪಾತ್ರ ಏನು? ಯಾರಾದರೂ ಪ್ರಭಾವಿಗಳು ನಿಮಗೆ ಒತ್ತಡ ಹಾಕಿದ್ರಾ? ಈಗ ಅನೇಕ ಪ್ರಶ್ನೆಗಳನ್ನ ಇಡಿ ಅಧಿಕಾರಿಗಳು ಕೇಳಿದ್ದಾರೆ. ದಯವಿಟ್ಟು ಯಾರಾದರೂ ಪರಿಚಯಸ್ಥರಿದ್ರೆ ಇಡಿ ಅಧಿಕಾರಿಗಳಿಗೆ ಹೇಳಿ. ಇವರು ಹಿಂದೆಯೂ ಸಹ ಇದೇ ನಿಗಮದ ಅಧ್ಯಕ್ಷರಾಗಿದ್ದರು ಮೈತ್ರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ಆ ಮೈತ್ರಿ ಸರ್ಕಾರನ ಅಥವಾ ಸಿದ್ದರಾಮಯ್ಯ ಸರ್ಕಾರ 2003ರಿಂದ 8ರೊಳಗೂ ಒಟ್ಟು ಇದ್ರು. ಆ ಸಂದರ್ಭದಲ್ಲೂ ಕೂಡ MD ಅವರನ್ನ ಬಲಿಪಶು ಮಾಡ್ತಾರೆ. MD ಅವರನ್ನ ಅಲ್ಲಿಂದ ಪಾಪ ಅವ್ರ ಮೇಲೆ ಆ ಆರೋಪ ಬರುತ್ತೆ, ಅವರನ್ನು ತೆಗೆದು ಹಾಕ್ತಾರೆ. ಇವರು ಮಾತ್ರ ಸುರಕ್ಷಿತರಾಗ್ತಾರೆ. ಅಗೇನ್ ರಿಪೀಟ್ ಆಗುತ್ತೆ. ಇಲ್ಲೂ ಕೂಡ ಇವರು ಸುರಕ್ಷಿತರಾಗ್ತಾರೆ. ಇಲ್ಲಿ ಮತ್ತೆ ಇನ್ನುಳಿದಂಥ ಅಧಿಕಾರಿಗಳ ಮೇಲೆ ಹಾಕ್ತಾರೆ. ಇವರು ಬಂದಾಗಲೆಲ್ಲ ಇಲ್ಲಿ ಭ್ರಷ್ಟಾಚಾರದ ಆರೋಪಗಳು ಯಾಕೆ ಕೇಳಿ ಬರುತ್ತೆ? ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ರಾಯಚೂರಿನಿಂದ ನನ್ನ ಸಹೋದ್ಯೋಗಿ ವಿಜಯ್ ಜಾಗಡ್ಕಲ್ ಇಬ್ಬರು ಕೂಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲನೇದಾಗಿ ನಾಗೇಶ್ ಬಳಿಗೆ ಹೋಗ್ಬಿಡ್ತೀನಿ. ನಾಗೇಶ್, ಇವತ್ತು ದದ್ದಲ್ ಅವ್ರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ನಾಗೇಶ್? ಅರುಣ್, ಈಗಾಗಲೇ ನಿನ್ನೆಯಿಂದಲೂ ಕೂಡ ಶಾಸಕರಾಗಿರುವಂಥ ದದ್ದಲ್ ಮನೆಯಲ್ಲಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಿರುವಂಥದ್ದು. ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ದದ್ದಲ್ ಅವರ ಮನೆಯಲ್ಲಿ ಇಡಿ ಅಧಿಕಾರಿಗಳು ಕಳೆದ 24 ಗಂಟೆಯಿಂದ ಕೂಡ ಶೋಧ ಕಾರ್ಯ ನಡೆಸ್ತಿರುವಂಥ ನಾನು ವಿಜುವಲ್ಸ್ಗಳಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನಿನ್ನೆ 7 ಗಂಟೆಗೆ ಬಂದಂಥ ಅಧಿಕಾರಿಗಳು ಇವತ್ತು ಕೂಡ ದದ್ದಲ್ ಅವರ ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಿರುವಂಥದ್ದು. ಯಾಕಂದರೆ ಬಸವನಗೌಡ ದದ್ದಲ್ ಅವರು ಸದ್ಯ ಹಾಲಿ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರುವ ಕಾರಣಕ್ಕಾಗಿ ಈ ಅಕ್ರಮದಲ್ಲಿ ಅವರ ಪಾಲು ಎಷ್ಟಿದೆ ಅನ್ನುವಂಥದ್ದನ್ನು ಕೂಡ ತಿಳಿದುಕೊಳ್ಳುವ ಕೆಲಸಕ್ಕೆ ಇಡಿ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಅವರು ಅಧ್ಯಕ್ಷರಾದ ಬಳಿಕ ಯಾವೆಲ್ಲ ಕಡತಗಳಿಗೆ ಸಹಿ ಹಾಕಿದ್ದಾರೆ ಅನ್ನುವಂಥದ್ದನ್ನು ಅವರಿಗೆ ವಿಚಾರಣೆ ಮಾಡಿ ದದ್ದಲ್ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇವತ್ತು ಕೂಡ ನಿನ್ನೆ ಮುಂದುವರಿದ ಭಾಗವಾಗಿ ಇವತ್ತು ಇಡಿ ಅಧಿಕಾರಿಗಳು ದದ್ದಲ್ ಅವರನ್ನು ವಿಚಾರಣೆ ಮಾಡಿ ಈ ಪ್ರಕರಣದಲ್ಲಿ ಅವರ ಪಾತ್ರ ಮತ್ತು ಅವರ PA ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲೆಗಳನ್ನು ಕಲೆ ಹಾಕುವ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಬಹುತೇಕವಾಗಿ ಇವತ್ತು ಸಂಜೆವರೆಗೂ ದದ್ದಲ್ ಅವರ ಮನೆಯಲ್ಲಿ ಶೋಧ ಕಾರ್ಯವನ್ನು ಮಾಡಿ ಅವರಿಗೆ ವಿಚಾರಣೆ ಮಾಡಿ ನಂತರ ನೋಟಿಸ್ ಕೊಟ್ಟು ಇಡಿ ಕಚೇರಿಗೆ ಕರೆದು ಮತ್ತೆ ವಿಚಾರಣೆ ಮಾಡಿ ಅಲ್ಲಿ ವಶಕ್ಕೆ ಪಡೆಯುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.